Hi, good morning everyone. Welcome to another interesting and informative sessions on English language and literature. Today we are going to explore a very fascinating and useful topic, proverbs. As we all know that proverbs are very short, wise sayings that express a general truth, a piece of advice or a valuable suggestion about life. They are simple in form but often carry a deep meaning and practical wisdom. ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ಗೆ ಸಂಬಂಧಿಸಿದ ಮತ್ತೊಂದು ಆಸಕ್ತಿದಾಯಕ ಹಾಗೂ ಉಪಯುಕ್ತ ಕ್ಲಾಸಿಗೆ ನಿಮ್ಮೆಲ್ಲರನ್ನ ಸ್ವಾಗತ ಕೋರ್ತಾ ಲೆಟ್ಸ್ ಸ್ಟಾರ್ಟ್ ದ ಟುಡೇ ಟಾಪಿಕ್ ದೆನ್. Proverbs are wise sayings that offer advice and truth about human experience. Let us look at the first one. Action speaks louder than words, which means what you do matters more than what you say. ಮಾತಿಗಿಂತ ಕೃತಿ ಮೇಲು ಅನ್ನುವಂಥದ್ದು ಇಲ್ಲಿ. See, words are easy to speak, but consistent actions require real commitment and effort. People trust your intentions based on what you actually execute rather than what you promise to do ಅಂತ. Okay, then next one is a stitch in time saves nine. ಅಂದರೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡುವ ಒಂದು ಸಣ್ಣ ಸಹಾಯವು ಅಥವಾ ಕೆಲಸವು ಮುಂದೆ ಬರುವ ದೊಡ್ಡ ಸಂಕಷ್ಟವನ್ನು ತಪ್ಪಿಸುತ್ತದೆ ಅನ್ನುವಂಥದ್ದು. ದಿಸ್ ಪ್ರೊವರ್ಬ್ ಕಮ್ಸ್ ಫ್ರಮ್ ಸೇವಿಂಗ್, ವೇರ್ ರಿಪೇರಿಂಗ್ ಎ ಟೈನಿ ಟಿಯರ್ ಇಮಿಡಿಯೇಟ್ಲಿ ಸೇವ್ಸ್ ಯು ಫ್ರಮ್ ಹ್ಯಾವಿಂಗ್ ಸೇವ್ 9 stitches later. When the whole grows, and addressing problems early saves time, energy and resources anta. And let's move on to the next one. Honesty is the best policy. It's always better to tell the truth. ಇಲ್ಲಿ ಪ್ರಾಮಾಣಿಕತೆಯ ಒಂದು ಅತ್ಯುತ್ತಮ ನೀತಿ ಅನ್ನುವಂಥದ್ದು ಅಂತ. Lying often leads to a complex web of cover-ups and broken trust. Being honest builds long-term respect, peace of mind and strong relationships. The next one is practice makes man perfect. ಇಲ್ಲಿ ರಿಪೀಟಿಂಗ್ ಎ ಸ್ಕಿಲ್ ರೆಗ್ಯುಲರ್ಲಿ ಲೀಡ್ಸ್ ಟು ಮಾಸ್ಟ್ರಿ. ಅಭ್ಯಾಸದಿಂದ ನಾವು ಒಂದು ಸಿದ್ಧಿಯನ್ನು ಸಕ್ಸಸ್ಸನ್ನು ಪಡಿಬೋದು ಅನ್ನುವಂಥದ್ದು. ನೋಬಡಿ ಈಸ್ ಬಾರ್ನ್ ಎ ಮಾಸ್ಟರ್. ಡೆಡಿಕೇಟಿಂಗ್ ಟೈಮ್ ಇಸ್ ಟು ಪರ್ಸಿಸ್ಟೆಂಟ್ ಎಫರ್ಟ್ ಆ್ಯಂಡ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಹೆಲ್ಪ್ಸ್ ರಿಫೈನ್ ಎಬಿಲಿಟೀಸ್ ಆ್ಯಂಡ್ ಎಲಿಮಿನೇಟ್ ಎರರ್ಸ್ ಓವರ್ ಟೈಮ್. ಆ್ಯಂಡ್ ನೆಕ್ಸ್ಟ್, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನುವಂಥದ್ದು. ಕೇವಲ ನಾವು ಒಂದು ಬಾಹ್ಯ ಸೌಂದರ್ಯವನ್ನು ನೋಡಿ ಮರುಳಾಗದೆ ಆಂತರಿಕ ಗುಣವನ್ನು ನೋಡಬೇಕು ಅನ್ನೋದು ಇದರ ಅರ್ಥ. ಐ ವಿಲ್ ಗಿವ್ ಯು ಔಟ್ವರ್ಡ್ ಅಪಿಯರೆನ್ಸಸ್ ಕ್ಯಾನ್ ಬಿ ಮಿಸ್ಲೀಡಿಂಗ್. ಹೊರನೋಟವನ್ನು ನೋಡಿ ಯಾರನ್ನು ಅಥವಾ ಯಾವುದನ್ನು ಕೂಡ ನಿರ್ಣಯಿಸಬಾರ್ದು ಅಂತ. ಜಸ್ಟ್ ಆಸ್ ಎ ಪ್ಲೇನ್ ಬುಕ್ ಕವರ್ಸ್ ಮೈಟ್ ಹೋಲ್ಡ್ ಎ ಬ್ರಿಲಿಯಂಟ್ ಸ್ಟೋರಿ. ಅ ಪರ್ಸನ್ಸ್ ಎಕ್ಸ್ಟರ್ನಲ್ ಲುಕ್ ಆರ್ ಇನಿಷಿಯಲ್ ಪ್ರೆಸೆಂಟೇಷನ್ ಡಸ್ ನಾಟ್ ರಿವೀಲ್ ದೇರ್ ಇನ್ನರ್ ಕ್ಯಾರೆಕ್ಟರ್, ಇಂಟೆಲಿಜೆನ್ಸ್ ಆರ್ ವ್ಯಾಲ್ಯೂ. And let's move to the next one. Where there is a will, there is a way. ಮನಸ್ಸಿದ್ದಲ್ಲಿ ಮಾರ್ಗ ಅನ್ನುವಂಥದ್ದು. It's a famous proverb. Determination helps overcome obstacles. If you are genuinely determined to achieve a goal, you will find or create a solution, regardless of how difficult the obstacles may be. And next, let's move on to the next one. Every cloud has a silver lining anta. Means every problem has a solution anta. ಇಲ್ಲಿ ಗುಡ್ ಥಿಂಗ್ಸ್ ಕ್ಯಾನ್ ಕಮ್ ಫ್ರಮ್ ಬ್ಯಾಡ್ ಸಿಚುವೇಶನ್ಸ್ ಅಂತ. ಅಂದರೆ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ಒಂದು ಆಶಾದಾಯಕ ಒಂದು ಕಿರಣವಿರುತ್ತದೆ ಅನ್ನುವಂಥದ್ದು. ಐ ಮೀನ್ಸ್ ಇವನ್ ಇನ್ ಡಾರ್ಕ್ ಡಿಫಿಕಲ್ಟ್ ಟೈಮ್ಸ್ ದೆರ್ ಈಸ್ ಯೂಶ್ವಲಿ ಎ ಹಿಡನ್ ಬೆನಿಫಿಟ್, ಲೆಸನ್ ಆರ್ ಅಪರ್ಚುನಿಟಿ ಫಾರ್ ಗ್ರೋತ್ ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. Rome was not built in a day. You cannot become a master or you cannot become a great person in one day ಅನ್ನುವಂಥದ್ದು ಅರ್ಥ. ಇಲ್ಲಿ ಇಂಪಾರ್ಟೆಂಟ್ ಆರ್ ಕಾಂಪ್ಲೆಕ್ಸ್ ಅಚೀವ್ಮೆಂಟ್ಸ್ ರಿಕ್ವೈರ್ ಪೇಷನ್ಸ್ ಆ್ಯಂಡ್ ಟೈಮ್. ಇಲ್ಲಿ ದೊಡ್ಡ ಸಾಧನೆಗಳು ಒಂದೇ ದಿನದಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ಗ್ರೇಟ್ ಎಂಡೆವರ್ಸ್ ಲೈಕ್ ಮಾಸ್ಟರಿಂಗ್ ಎ ಲ್ಯಾಂಗ್ವೇಜ್, ಬಿಲ್ಡಿಂಗ್ ಎ ಬಿಸ್ನೆಸ್ ಆರ್ ಎಸ್ಟಾಬ್ಲಿಷಿಂಗ್ ಎ ಕರಿಯರ್ ಟೇಕ್ ಕನ್ಸಿಸ್ಟೆನ್ಸ್ ಸ್ಟೆಪ್ ಬೈ ಸ್ಟೆಪ್ ಎಫರ್ಟ್ ಓವರ್ ಲಾಂಗ್ ಪೀರಿಯಡ್ ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ. ಮೀನ್ಸ್ ಡೂಯಿಂಗ್ ಸಮಥಿಂಗ್ ಲೇಟ್ ಇಸ್ ಬೆಟರ್ ದ್ಯಾನ್ ನಾಟ್ ಡೂಯಿಂಗ್ ಇಟ್ ಎಟ್ ಆಲ್ ಅಂತ. ಅಂದರೆ ಮಾಡದಿರುವುದಕ್ಕಿಂತ ತಡವಾಗಿ ಮಾಡುವುದೇ ಮೇಲು ಅನ್ನುವಂಥದ್ದು. ಡಿಲೇಯಿಂಗ್ ಎ ರೆಸ್ಪಾನ್ಸಿಬಿಲಿಟಿ, ಟಾಸ್ಕ್ or goal isn't ideal, but taking action eventually is far preferable to giving up completely ಅನ್ನುವಂಥದ್ದು. And let's move on to the next one. Too many cooks spoil the broth or spoil the food ಅನ್ನುವಂಥದ್ದು. ಇಲ್ಲಿ ಹ್ಯಾವಿಂಗ್ ಟೂ ಮೆನಿ ಪೀಪಲ್ ಇನ್ವಾಲ್ವ್ಡ್ ಇನ್ ಎ ಟಾಸ್ಕ್ ಕ್ಯಾನ್ ರೂಯಿನ್ ರಿಸಲ್ಟ್. ಇಲ್ಲಿ ಅತಿಯಾದ ಆಳುಗಳಿಂದ ಕೆಲಸ ಹಾಳಾಗುತ್ತದೆ ಅಂತ. ಈಗ ಭಾಳಷ್ಟು ಜನ ಅಡುಗೆ ಮಾಡೋರು ಒಟ್ಟಿಗೆ ಸೇರಿ ಒಂದೇ ಅಡುಗೆಯನ್ನು ಮಾಡಿದರೆ ಏನಾಗ್ಬೋದು? Definitely it will spoil anta. So when too many individuals try to lead or offer conflicting opinions on a single project, it causes confusion, conflict and poor execution. And let's move on to the next one. Birds of same feather flock together anta.
ಇಲ್ಲಿ ನೋಡಿ, as we all know that people with similar interests or traits tend to spend time together ಅಂತ. ಲೈಕ್ ಮೈಂಡೆಡ್ ಪೀಪಲ್ ದೇ ವರ್ಕ್ ಟುಗೆದರ್ ಅನ್ನುವಂಥದ್ದು. ಅಂದರೆ ಒಂದೇ ರೀತಿಯ ಮನಸ್ಥಿತಿ ಇರುವವರು ಒಂದಾಗುತ್ತಾರೆ ಅಂತ. ಇಲ್ಲಿ ನೋಡಿ, ಒಂದು ಕಾಗೆಯ ಗುಂಪು ಮತ್ತು ಗುಬ್ಬಿ ಗುಂಪುಗಳ ಮಧ್ಯೆ ಅವು ಹಾರೋದೇ ಇಲ್ಲವು, ದೇ ವಿಲ್ ಫ್ಲೈ ಸಪ್ರೇಟ್ಲಿ ಅನ್ನುವಂಥದ್ದು. ಲೈಕ್ ದಟ್ ಪೀಪಲ್ ನ್ಯಾಚುರಲಿ ಫಾರ್ಮ್ ಫ್ರೆಂಡ್ಶಿಪ್ ವಿತ್ ದೋಸ್ ಹೂ ಶೇರ್ ದರ್ ವ್ಯಾಲ್ಯೂಸ್, ಹ್ಯಾಬಿಟ್ಸ್, ಬಿಹೇವಿಯರ್ಸ್ ಆ್ಯಂಡ್ ಹಾಬೀಸ್ ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. 2 heads ಆರ್ ಬೆಟರ್ ದೆನ್ 1 ಅಂತ. ಒಬ್ಬರಿಗಿಂತ ಇಬ್ಬರು ಲೀಸು ಅಂತಾರಲ್ಲ ಹಾಗೆ, ಕೊಲಾಬ್ರೇಟಿಂಗ್ ವಿತ್ ಸಮ್ವನ್ ಈಲ್ಡ್ಸ್ ಬೆಟರ್ ಐಡಿಯಾಸ್ ಆ್ಯಂಡ್ ಸೊಲ್ಯೂಷನ್ಸ್. ಒಬ್ಬರಿಗಿಂತ ಇಬ್ಬರ ಆಲೋಚನೆ ಮೇಲುವಂಥದ್ದು. ಕಂಬೈನಿಂಗ್ 2 distinct perspectives often brings new insight, helps spot errors faster and produces more creative problem solving ಅಂತ. The next one is prevention is better than cure ಅನ್ನುವಂಥದ್ದು. As we all know that stopping a problem before it starts is smarter than fixing it afterward. ಅಂದರೆ ಒಂದು ರೋಗ ಬಂದು ಚಿಕಿತ್ಸೆ ಪಡೆಯೋದಕ್ಕಿಂತ ರೋಗ ಬರದಂತೆ ತಡೆಯುವುದು ಮುಖ್ಯ ಅನ್ನುವಂಥದ್ದು. ಟೇಕಿಂಗ್ ಪ್ರೊಆಕ್ಟಿವ್ ಕೇರ್ ವೆದರ್ ಫಾರ್ ಯುವರ್ ಹೆಲ್ತ್, ಸೇಫ್ಟಿ ಆರ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸೇವ್ಸ್ ಯು ಫ್ರಮ್ ಫ್ಯೂಚರ್ ಪೇನ್, ಸ್ಟ್ರೆಸ್ ಆ್ಯಂಡ್ ಹೆವಿ ಎಕ್ಸ್ಪೆನ್ಸ್ ಅನ್ನುವಂಥದ್ದು. ಆ್ಯಂಡ್ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತ ನಮ್ಮ ಕನ್ನಡದ ಹೇಳ್ತೇವೆ, ಹೊಳೆಯುವುದೆಲ್ಲ ಚಿನ್ನವಲ್ಲ ಅಂತ. ಓಕೆ, ಲೈಕ್ ದ್ಯಾಟ್ ಇಲ್ಲಿ ಥಿಂಗ್ಸ್ ದಟ್ ಲುಕ್ ಅಟ್ರಾಕ್ಟಿವ್ ಆನ್ ದ ಔಟ್ಸೈಡ್ ಮೇ ನಾಟ್ ಬಿ ವ್ಯಾಲ್ಯೂಯಬಲ್ ಆರ್ ಜೆನ್ಯೂನ್. ಹೊಳೆಯುವುದೆಲ್ಲವೂ ಚಿನ್ನವಲ್ಲ. As I said, external charm or glamour often marks underlying flaws, deception or worthlessness. Always look deeper than surface appeal ಅಂತ. The next one is the grass is always greener on the other side ಅಂತ. ಅಂದರೆ ಬೇರೆಯವ್ರು ಮಾಡೋದೆಲ್ಲ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಬೇರೆಯವ್ರದ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂಥದ್ದು. ಮೀನ್ಸ್ ಪೀಪಲ್ ಟೆನ್ ಟು ಬಿಲೀವ್ ಅದರ್ಸ್ ಹ್ಯಾವ್ ಬೆಟರ್ ಸರ್ಕಮ್ಸ್ಟೆನ್ಸಸ್ ದ್ಯಾನ್ ದೆಮ್ಸೆಲ್ಸ್ ಅಂತ. ಇಲ್ಲಿ ಅಕ್ಕಪಕ್ಕದವರ ಪರಿಸ್ಥಿತಿ ನಮಗಿಂತ ಉತ್ತಮ ಆಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ ಯಾವಾಗಲೂ. ದಟ್ಸ್ ಕ್ವೈಟ್ ನ್ಯಾಚುರಲ್. ವಿ ಆಫನ್ ಫೋಕಸ್ ಆನ್ ವಾಟ್ ವಿ ಲ್ಯಾಕ್ ವೈಲ್ ಓವರ್ ಎಸ್ಟಿಮೇಟಿಂಗ್ ದ ಹ್ಯಾಪಿನೆಸ್ ಆರ್ ಸಕ್ಸಸ್ ಆಫ್ ಅದರ್ಸ್, ಫಾರ್ಗೆಟಿಂಗ್ ದ್ಯಾಟ್ ಎವ್ರಿ ಒನ್ ಫೇಸಸ್ ಅನ್ಸಿನ್ ಸ್ಟ್ರಗಲ್ಸ್ ಅನ್ನುವಂಥದ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ, ಆದರೆ ನೋಡಲಿಕ್ಕೆ ನಮಗೆ ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ ಅನ್ನೋ ಭಾವನೆ ಮೂಡುವಂಥದ್ದು ಸಹಜ ಅಂತ. ಆ್ಯಂಡ್ ಲುಕ್ ಬಿಫೋರ್ ಯು ಲೀವ್ ಅಂತ. ಇಲ್ಲಿ ನಡೆಯೋದಕ್ಕೆ ಮೀನ್ಸ್ ಲುಕ್ ಬಿಫೋರ್ ಯು ಮೀನ್ಸ್ ಏನಾದರೂ ಒಂದು ತಪ್ಪು ಮಾಡಿ ಬಿಡೋದಕ್ಕಿಂತ 1000 ಸಲ ವಿಚಾರ ಮಾಡಬೇಕು ಅನ್ನುವಂಥದ್ದು. ಥಿಂಕ್ ಕೇರ್ಫುಲಿ ಅಬೌಟ್ ದ ಕಾನ್ಸಿಕ್ವೆನ್ಸಸ್ ಬಿಫೋರ್ ಟೇಕಿಂಗ್ ಆ್ಯಕ್ಷನ್. ಆಳ ನೋಡಿ ಕಾಲಿಡು ಅನ್ನುವಂಥದ್ದು. And rushing impulsively into decisions without assessing risk often leads to regret, mistakes or danger ಅನ್ನುವಂಥದ್ದು. And let's move on to the next one. Don't count your chickens before they hatch. ಓಕೆ, ಅಂದರೆ ಇಲ್ಲಿ ಡೋಂಟ್ ರಿಲೇ ಆನ್ ಫ್ಯೂಚರ್ ಪ್ಲ್ಯಾನ್ಸ್ ಅಂಟಿಲ್ ದೇ ಆ್ಯಕ್ಚುಲಿ ಹ್ಯಾಪನ್ ಅಂತ. ಕೆಲಸ ಪೂರ್ಣಗೊಳ್ಳುವ ಮುನ್ನವೇ ಫಲಿತಾಂಶವನ್ನು ನಿರೀಕ್ಷಿಸಬೇಡಿ ಅಂತಾರೆ. ಈಗ ಇನ್ನೂ ಹೇಳಬೇಕಂದ್ರೆ ಕೂಸೋದು ಹುಟ್ಟೋದಕ್ಕಿಂತ ಮುಂಚೆನೇ ಕುಲಾಯಿ ಹೊಲಿಸೋದು ಅಂತಾರೆ ನೋಡಿ, ಲೈಕ್ ದ್ಯಾಟ್. ಓಕೆ, ಅಸ್ಯೂಮಿಂಗ್ ಸಕ್ಸಸ್ ಪ್ರಿಮ್ಯಾಚುರ್ಲಿ ಕ್ಯಾನ್ ಲೀಡ್ ಟು ಡಿಸಪಾಯಿಂಟ್ಮೆಂಟ್ ಇಫ್ ಅನ್ಎಕ್ಸ್ಪೆಕ್ಟೆಡ್ ಇಶ್ಯೂಸ್ ಆಲ್ಟರ್ ದ ಔಟ್ಕಮ್ ಬಿಫೋರ್ ದಿ ಟಾಸ್ಕ್ ಈಸ್ ಫಿನಿಶ್ಡ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಫಾರ್ಚ್ಯೂನ್ ಫೇವರ್ಸ್ ದ ಬೋಲ್ಡ್ ಆರ್ ದ ಬ್ರೇವ್ ಅನ್ನುವಂಥದ್ದು. ಇಲ್ಲಿ ಕರೇಜಿಯಸ್ ಪೀಪಲ್ ಹೂ ಟೇಕ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಚೀವ್ ಸಕ್ಸಸ್. ಧೈರ್ಯವಂತರಿಗೆ ಅದೃಷ್ಟ ಒಂದು ಸಾಥ್ ನೀಡುತ್ತೆ ಅಂತ. ಯಾರು ಧೈರ್ಯವಾಗಿರ್ತಾರೆ ಅವ್ರು ಖಂಡಿತವಾಗ್ಲೂ ಅಚೀವ್ ಮಾಡೇ ಮಾಡ್ತಾರೆ ಅನ್ನೋಂಥದ್ದು. ವೇಟಿಂಗ್ ಪ್ಯಾಸಿವ್ಲಿ ರೇರ್ಲಿ ಲೀಡ್ಸ್ ಟು ಪ್ರೋಗ್ರೆಸ್. ದೋಸ್ ಹೂ ಆಕ್ಟಿವ್ಲಿ ಫೇಸ್ ಫಿಯರ್ ಆ್ಯಂಡ್ ಟೇಕ್ ಇನಿಷಿಯೇಟಿವ್ ಕ್ರಿಯೇಟ್ ಅಪರ್ಚುನಿಟೀಸ್ ಫಾರ್ ದೆಮ್ಸೆಲ್ಸ್. The next one is knowledge is power, as it is rightly said by Socrates. ಜ್ಞಾನವೇ ಶಕ್ತಿ, ಸಂಪತ್ತು ಅನ್ನುವಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲರ್ನಿಂಗ್ ಗಿವ್ ಪೀಪಲ್ ಕಂಟ್ರೋಲ್ ಆ್ಯಂಡ್ ಇನ್ಫ್ಲೂಯೆನ್ಸ್. ಓಕೆ, ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಇನ್ಸೈಟ್ ಎಂಪವರ್ ಇಂಡಿವಿಜುವಲ್ಸ್ ಟು ಮೇಕ್ ವೈಸರ್ ಚಾಯ್ಸಸ್, ಸಾಲ್ವ್ ಚಾಲೆಂಜಸ್ ಆ್ಯಂಡ್ ಓವರ್ಕಮ್ ಮ್ಯಾನಿಪ್ಯುಲೇಷನ್ ಅನ್ನುವಂಥದ್ದು. ಆ್ಯಂಡ್ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಷನ್. ನಗುವೆ ಎಲ್ಲದಕ್ಕೂ ಒಂದು ದಿವ್ಯ ಔಷಧಿ ಅನ್ನುವಂಥದ್ದು. ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಹ್ಯೂಮರ್ ಇಂಪ್ರೂವ್ ವೆಲ್ ಬೀಯಿಂಗ್ ಆ್ಯಂಡ್ ರಿಲೀವ್ ಸ್ಟ್ರೆಸ್. ನಗೆಯೇ ಉತ್ತಮ ಔಷಧ ಅನ್ನುವಂಥದ್ದು. ಪಾಸಿಟಿವಿಟಿ, ಹ್ಯೂಮರ್ ಆ್ಯಂಡ್ ಜಾಯ್ ಹ್ಯಾವ್ ರಿಯಲ್ ಸೈಕಲಾಜಿಕಲ್ ಆ್ಯಂಡ್ ಎಮೋಷನಲ್ ಬೆನಿಫಿಟ್ಸ್ ದಟ್ ಹೆಲ್ಪ್ heal in tension, anxiety and low spirits. Let's move on to the next one. Necessity is the mother of invention ಅನ್ನುವಂಥದ್ದು. ಇಲ್ಲಿ ಒಂದು ಅವಶ್ಯಕತೆಯೇ ಸಂಶೋಧನೆಯ ತಾಯಿ ಅಂತ ಹೇಳ್ತೀವಿ ನಾವು. That is difficult situations drive people to create creative solutions. ಒಂದು when faced with an urgent need or limitation, human creativity speaks, prompting new tools, systems and ideas ಅನ್ನುವಂಥದ್ದು. And let's move on to the next one. A penny saved is a penny earned ಅಂತ.
ಅಂದರೆ ಇಲ್ಲಿ ನೀನು ಖರ್ಚು ಮಾಡೋದಕ್ಕಿಂತ ಏನು ಉಳಿಸ್ತೀಯ ಅದನ್ನೇ ನೀನು ಗಳಿಸಿದ ಹಾಗೆ ಅನ್ನುವಂಥದ್ದು. ಮೀನ್ಸ್ ಸೇವಿಂಗ್ ಮನಿ ಈಸ್ ಆ್ಯಸ್ ವ್ಯಾಲ್ಯೂಯಬಲ್ ಆ್ಯಸ್ ಅರ್ನಿಂಗ್ ಎಕ್ಸ್ಟ್ರಾ ಮನಿ. ಉಳಿಸಿದ ಒಂದು ಹಣ ಗಳಿಸಿದ ಹಣಕ್ಕೆ ಸಮ ಅನ್ನುವಂಥದ್ದು. ಬೀಯಿಂಗ್ ಮೈಂಡ್ಫುಲ್ ಆಫ್ ಸ್ಮಾಲ್ ಡೈಲಿ ಎಕ್ಸ್ಪೆನ್ಸಸ್ ಪ್ರಿಸರ್ವ್ಸ್ ವೆಲ್ತ್ ಓವರ್ ಟೈಮ್ ಜಸ್ಟ್ ಆಸ್ ಎಫೆಕ್ಟಿವ್ಲಿ ಆಸ್ ಇನ್ಕ್ರೀಸಿಂಗ್ ಯುವರ್ ಟೋಟಲ್ ಇನ್ಕಮ್ ಅಂತ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಯು ಕಾಂಟ್ ಮೇಕ್ ಎನ್ ಆಮ್ಲೆಟ್ ವಿತೌಟ್ ಬ್ರೇಕಿಂಗ್ ಎಗ್ಸ್ ಅಂತ. ಮೀನ್ಸ್ ಅಚೀವಿಂಗ್ ವರ್ತ್ವೈಲ್ ರಿಸಲ್ಟ್ಸ್ ಆಫನ್ ರಿಕ್ವೈರ್ಸ್ ಸ್ಯಾಕ್ರಿಫೈಸಸ್ ಆರ್ ಅನ್ಕಂಫರ್ಟಬಲ್ ಸ್ಟೆಪ್ಸ್. ಅಂದರೆ ಪ್ರಮುಖ ಕೆಲಸವನ್ನು ನಾನು ಮಾಡಬೇಕಾದ್ರೆ ಕೆಲವು ತ್ಯಾಗಗಳನ್ನು ಮಾಡಲೇಬೇಕು ಅಂತ. ಈಗ ಇಫ್ ಯು ವಾಂಟ್ ಟು ಗೆಟ್ ಎ ಫಸ್ಟ್ ರ್ಯಾಂಕ್ ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಅನ್ನುವಂಥದ್ದು. ಅಲ್ಲಿ ನನ್ನ ಬೇರೆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ಬಿಡಬೇಕಾಗುತ್ತೆ ಅಂತ. ಸೊ ಇಂಪಾರ್ಟೆಂಟ್ ಪ್ರೋಗ್ರೆಸ್ ಯೂಶ್ವಲಿ ಇನ್ವಾಲ್ವ್ಸ್ ಡಿಸ್ಟ್ರಪ್ಷನ್, ಹಾರ್ಡ್ ಚಾಯ್ಸಸ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್ ಅಲಾಂಗ್ ದ ವೇ ಟು ರೀಚ್ ಅ ಸಕ್ಸಸ್ಫುಲ್ ಎಂಡ್ ಅನ್ನುವಂಥದ್ದು. ಆ್ಯಂಡ್ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಯಾರು ನಮ್ಮ ಕಣ್ಣಿಂದ ದೂರ ಹೋಗ್ತಾರೆ ಮನಸ್ಸಿನಿಂದನೂ ಕೂಡ ದೂರ ಹೋಗ್ತಾರೆ ಅನ್ನುವಂಥದ್ದು ಒಂದು ಫೇಮಸ್ ಪ್ರೋವರ್ಬ್. ಪೀಪಲ್ ಕ್ವಿಕ್ಲಿ ಫಾರ್ಗೆಟ್ ಅಬೌಟ್ ಥಿಂಗ್ಸ್ ಆರ್ ಪೀಪಲ್ ದಟ್ ಆರ್ ನಾಟ್ ಪ್ರೆಸೆಂಟ್ ಅಂತ. ಓಕೆ, ಆ್ಯಂಡ್ ಆ್ಯಸ್ ಯು ಸೊ ಶಾಲ್ ಯು ರೀಪ್ ಅನ್ನುವಂಥದ್ದು. ಬಿತ್ತಿದ್ದನ್ನು ಬೆಳೆದುಕೋ ಅಂತ ನಮ್ಮ ಒಂದು ಫೇಮಸ್ ಕೋಟ್ ಇದೆ. ಸಿ ಯುವರ್ ಕರೆಂಟ್ ಆ್ಯಕ್ಷನ್ಸ್ ಡಿಟರ್ಮೈನ್ ಯುವರ್ ಫ್ಯೂಚರ್ ಕಾನ್ಸಿಕ್ವೆನ್ಸಸ್. ಬಿತ್ತಿದಂತೆ ಬೆಳೆ, ಬಿತ್ತಿದ್ದನ್ನು ಬೆಳೆದುಕೋ. ಕೈಂಡ್ನೆಸ್ ಆ್ಯಂಡ್ ಎಫರ್ಟ್ ಈಲ್ಡ್ ಪಾಸಿಟಿವ್ ಔಟ್ಕಮ್ಸ್ while negligence or bad behavior produces negative repercussions later in life ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅನ್ನುವಂಥದ್ದು. ಅದರ ಅರ್ಥ ಡು ನಾಟ್ ರಿಸ್ಕ್ ಎವ್ರಿಥಿಂಗ್ ಆನ್ ಎ ಸಿಂಗಲ್ ಪ್ಲಾನ್ ಆರ್ ವೆಂಚರ್ ಅಂತ. ಅಂದರೆ ಎಲ್ಲವನ್ನು ಒಂದೇ ಜಾಗದಲ್ಲಿ ಅಥವಾ ಒಂದೇ ಯೋಜನೆಯಲ್ಲಿ ತೊಡಗಿಸಬೇಡಿ ಅನ್ನುವಂಥದ್ದು. ಇಫ್ ಯು ಪ್ಲೇಸ್ ಆಲ್ ಯುವರ್ ರಿಸೋರ್ಸಸ್, ಮನಿ ಆರ್ ಹೋಪ್ಸ್ ಇನ್ ಟು ಜಸ್ಟ್ ಒನ್ ಆಪ್ಷನ್, ಇಟ್ ಫೇಲ್ಸ್. ಯು ಲೂಸ್ ಎವ್ರಿಥಿಂಗ್. ಸ್ಪ್ರೆಡಿಂಗ್ ರಿಸ್ಕ್ ಅಕ್ರಾಸ್ ಮಲ್ಟಿಪಲ್ ಆಪ್ಷನ್ಸ್ protects you from total loss ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದಟ್ ಈಸ್ ಸ್ಟ್ರೈಕ್ ವೈಲ್ ದ ಐರನ್ ಈಸ್ ಹಾಟ್ ಅಂತ. ಕೆಬ್ಬನ ಕಾದಾಗನೇ ಅದಕ್ಕೆ ಹೊಡಿಬೇಕು ಅಂತ. ಅಂದರೆ ಸರಿಯಾದ ಸಮಯಕ್ಕೇ ನಾವು ಕೆಲಸ ಮಾಡುವಂಥದ್ದು ಅಂತ. ಮೀನ್ಸ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ವೆನ್ ಆನ್ ಅಪರ್ಚುನಿಟಿ ಪ್ರೆಸೆಂಟ್ಸ್ ಇಟ್ ಸೆಲ್ಫ್. ಅವಕಾಶ ಬಂದಾಗ ತಕ್ಷಣವೇ ಬಳಸ್ಕೊಳ್ಬೇಕು. ಈಗ ನೋಡಿ, ಅದು HSTR, GPSTR, PSTR ಒಂದು ರಿಕ್ರೂಟ್ಮೆಂಟಿಗೆ ಪ್ರೊಸೆಸ್ ನಡೀತಾ ಇದೆ. ನೀವೆಲ್ಲರೂ ಈಗ ಯು ಆಲ್ರೆಡಿ ಕ್ವಾಲಿಫೈಡ್ ಇದ್ದೀರಿ. ಇದಕ್ಕೆ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಿದರೆ, ಎಫರ್ಟ್ ಹಾಕಿದರೆ, ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಥ್ರೂ ದಿ ಎಕ್ಸಾಮಿನೇಷನ್ಸ್, ವಿಲ್ ಗೆಟ್ ಎ ಗೌರ್ಮೆಂಟ್ ಜಾಬ್ ಅನ್ನುವಂಥದ್ದು. ಈ ಅವಕಾಶವನ್ನು ನಾವು ಮಿಸ್ ಮಾಡ್ಕೋಬಾರ್ದು ಅಂತ. ಡಿರೈವ್ಡ್ ಫ್ರಮ್ ಬ್ಲ್ಯಾಕ್ ಸ್ಮಿಥಿಂಗ್ ವೆರ್ ಮೆಟಲ್ ಕ್ಯಾನ್ ಓನ್ಲಿ ಬಿ ಸೇಫ್ಡ್ ವೆನ್ ಹೀಟೆಡ್ ರೆಡ್ ಹಾಟ್. Favorable conditions don't last forever. So acting decisively during the right moment guarantees success ಅನ್ನುವಂಥದ್ದು. And a rolling stone gathers no mass ಅಂದರೆ means a person who keeps changing jobs or places never build lasting stability or depth ಅಂತ. ಇಲ್ಲಿ ಸದಾ ಚಲಿಸ್ತಕ್ಕಂಥ ವ್ಯಕ್ತಿ ಸ್ಥಿರವಾದ ಸಂಪತ್ತು ಅಥವಾ ಗೌರವವನ್ನು ಗಳಿಸಲಾರ ಅಂತ. ಇಫ್ ಯು ಗೋ ಆನ್ ಕೀಪಿಂಗ್ ಯುವರ್ ಐಡಿಯಾಸ್, ವರ್ಕ್, ಸಮಥಿಂಗ್, ಯು ಕೆನಾಟ್ ಗೆಟ್ ಎ ಮಾಸ್ಟ್ರಿ ಅನ್ನುವಂಥದ್ದು ಇಲ್ಲಿ. ಸೊ ಯು ಶುಡ್ ಬಿ ಫರ್ಮ್ ಆಗಿರಬೇಕು ಅನ್ನುವಂಥದ್ದು. ದೆನ್ ಸೊ ಎ ಪಿಕ್ಚರ್ ಈಸ್ ವರ್ತ್ 1,000 ವರ್ಡ್ಸ್ ಅಂತ. ಒಂದು ಚಿತ್ರ 1,000 ಪದಗಳಿಗೆ ಸಮಾನ ಅಂತ ಹೇಳ್ತಾರೆ. ವಿಜುವಲ್ ಇಮೇಜ್ ಕ್ಯಾನ್ ಕನ್ವೆ ಕಾಂಪ್ಲೆಕ್ಸ್ ಐಡಿಯಾಸ್ ಮೋರ್ ಕ್ಲಿಯರ್ಲಿ ದೆನ್ ಅ ಲಾಂಗ್ ಟೆಕ್ಸ್ಟ್ ಡಿಸ್ಕ್ರಿಪ್ಷನ್. 1000 ಮಾತುಗಳಿಗಿಂತ ಒಂದು ಚಿತ್ರ ಮೇಲು ಅಂತ. ಹ್ಯೂಮನ್ಸ್ ಪ್ರೊಸೆಸ್ ವಿಜುವಲ್ ಇನ್ಫಾರ್ಮೇಷನ್ ರ್ಯಾಪಿಡ್ಲಿ. ಅ ಸಿಂಗಲ್ ಫೋಟೋಗ್ರಾಫ್ ಆರ್ ಎ ಡೈಗ್ರಾಮ್ ಆಫನ್ ಎಕ್ಸ್ಪ್ಲೇನ್ಸ್ ಫೀಲಿಂಗ್ಸ್, scenarios are a factor faster and more accurately than lengthy paragraphs ಅನ್ನುವಂಥದ್ದು. And when in Rome, do as the Romans do. ಅಂದರೆ ನಾವು ಸಮಯಕ್ಕೆ ತಕ್ಕಂತೆ ವರ್ತಿಸಬೇಕು ಅನ್ನುವಂಥದ್ದು. adapted to the customs and behavior of the place ಯು ಆರ್ ವಿಸಿಟಿಂಗ್. ಊರಿಗೆ ಬಂದಂತೆ ವೇಷ, ಅಲ್ಲಿ ಹೇಗಿರ್ತಾರೆ, ಅಲ್ಲಿ ಪರಿಸರ ಪರಿಸ್ಥಿತಿ ಹೇಗಿರುತ್ತೆ, ಅದರ ತಕ್ಕ ನಾವು ನಡೆದುಕೋಬೇಕು ಅನ್ನುವಂಥದ್ದು. ಆ್ಯಂಡ್ cleanliness is next to godliness ಅನ್ನುವಂಥದ್ದು. As we all know that keeping yourself and your environment clean leads to physical and spiritual well-being ಅಂತ. ನೈರ್ಮಲ್ಯವೇ ದೈವತ್ವದ ದಾರಿ ಅನ್ನುವಂಥದ್ದು. Personal hygiene and tidy surroundings bring mental clarity, physical health and self-respect, elevating a person's quality of life ಅನ್ನುವಂಥದ್ದು. And better safe than sorry ಅಂತ. ಓಕೆ, ಟೇಕಿಂಗ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಸಫರಿಂಗ್ ಬ್ಯಾಡ್ ಕಾನ್ಸಿಕ್ವೆನ್ಸಸ್ ಲೆಟರ್. ಅಂದರೆ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ಮುನ್ನೆಚ್ಚರಿಕೆ ವಹಿಸುವುದು ಶ್ರೇಷ್ಠ ಅನ್ನುವಂಥದ್ದು. ಸ್ಪೆಂಡಿಂಗ್ ಎ ಲಿಟಲ್ ಎಕ್ಸ್ಟ್ರಾ ಎಫರ್ಟ್ ಆರ್ ಟೈಮ್ ಟು ಡಬಲ್ ಚೆಕ್ ಸೇಫ್ಟಿ ಮೆಜರ್ಸ್ ಸ್ಪೇಸ್ ಯು ಫ್ರಮ್ ಆಕ್ಸಿಡೆಂಟ್ಸ್, ಫೈನಾನ್ಷಿಯಲ್ ಲಾಸಸ್ ಆರ್ ಡೀಪ್ ರಿಗ್ರೆಟ್ ಡೌನ್ ದಿ ಲೈನ್ ಅಂತ. ಸೊ ಪೆನ್ ಈಸ್ ಮೈಟಿಯರ್ ದೆನ್ ಸ್ವಾರ್ಡ್. ನಮ್ಮೆಲ್ಲರಿಗೂ ಗೊತ್ತಿದೆ, ಲೇಖನಿ ಖಡ್ಗಕ್ಕಿಂತ ಹರಿತವಾದುದು ಅಂತ ನಾವೆಲ್ಲರೂ ಕೇಳಿರ್ತೀವಿ. ಥಿಂಕಿಂಗ್, ರೈಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಮೋರ್ ಪವರ್ಫುಲ್ ದ್ಯಾನ್ ಫೋರ್ಸ್ and violence. ಅಂದರೆ physical force can control people temporarily, but ideas expressed through books, journalism and speeches can transfer minds and save history permanently ಅನ್ನುವಂಥದ್ದು. And
ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ ವೆಲ್ದಿ ಆ್ಯಂಡ್ ವೈಸ್ ಅಂತ. ಅಂದರೆ ಬೇಗ ಮಲಗು ಬೇಗ ಏಳು ಅನ್ನುವಂಥದ್ದು. ದ ಮೇಂಟೈನಿಂಗ್ ಎ ಡಿಸಿಪ್ಲಿನ್ಡ್ ಡೈಲಿ ರೂಟೀನ್ ಬ್ರಿಂಗ್ಸ್ ಹೆಲ್ತ್, ಸಕ್ಸಸ್ ಆ್ಯಂಡ್ ಕ್ಲಿಯರ್ ಥಿಂಕಿಂಗ್. ಬೇಗ ಮಲಗಿ ಬೇಗ ಹೇಳುವುದು ಆರೋಗ್ಯ ಮತ್ತು ಸಮೃದ್ಧಿಗೆ ದಾರಿ ಅನ್ನುವಂಥದ್ದು. ಆಸ್ ವಿ ಆರ್ ಲರ್ನ್ ದ್ಯಾಟ್. ಸೊ ಡೋಂಟ್ ಬೈಟ್ ದ ಹ್ಯಾಂಡ್ ದಟ್ ಫೀಡ್ಸ್ ಯು. ಅಂದರೆ ನಮಗೆ ಯಾರು ಸಹಾಯ ಮಾಡ್ತಾರೆ, ನಮ್ಮನ್ನು ಯಾರು ಕೇರ್ ಮಾಡ್ತಾರೆ, ಅವರಿಗೆ ನಾವು ಒಂದು ಮೋಸ ಮಾಡಬಾರ್ದು ಅನ್ನುವಂಥದ್ದು. ಮೀನ್ಸ್ ಡು ನಾಟ್ ಹಾರ್ಮ್ ಆರ್ ಟರ್ನ್ ಅಗೇನ್ಸ್ಟ್ ಸಮ್ ಒನ್ ಹೂ ಸಪೋರ್ಟ್ಸ್ ಆರ್ ಹೆಲ್ಪ್ಸ್ ಯು. ಉಪಕಾರ ಮಾಡಿದವರಿಗೆ ನಾವು ಅಪಕಾರ ಅಥವಾ ದ್ರೋಹ ಬಗೆಯಬಾರದು ಅಂತ. ಮಿಸ್ ಟ್ರೀಟಿಂಗ್ ಆರ್ ಇನ್ಸಲ್ಟಿಂಗ್ ಆರ್ ಬೆಟ್ರೈಯಿಂಗ್ ಎ ಬೆನಿಫ್ಯಾಕ್ಟರ್ ಸಚ್ ಆಸ್ ಎನ್ ಎಂಪ್ಲಾಯರ್, ಮೆಂಟರ್ ಆರ್ ಎ ಪೇರೆಂಟ್ ಡಿಸ್ಟ್ರಾಯರ್ destroys your support system and burns essential bridges ಅನ್ನುವಂಥದ್ದು. ಆ್ಯಂಡ್ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ಮೀನ್ಸ್ ಇಲ್ಲಿ ಸಮಟೈಮ್ಸ್ ನಾಟ್ ನೋಯಿಂಗ್ ಅಬೌಟ್ ಎ ಸ್ಟ್ರೆಸ್ಫುಲ್ ಟ್ರೂತ್ ಈಸ್ ಮೋರ್ ಪೀಸ್ಫುಲ್ ದೆನ್ ನೋಯಿಂಗ್ ಇಟ್ ಅಂತ. ಅಜ್ಞಾನವು ಕೆಲವು ಬಾರಿ ಶಾಂತಿಯನ್ನು ತರುತ್ತದೆ ಅಂತ. ನೋಯಿಂಗ್ ಎವ್ರಿ ಅನ್ಪ್ಲೀಸೆಂಟ್ ಡೀಟೇಲ್ ಅಬೌಟ್ ಎ ಸಿಚುವೇಶನ್ ಕ್ಯಾನ್ ಕಾಸ್ ಅನ್ನೆಸೆಸರಿ anxiety and mental burden. Staying unaware of the things you cannot control can preserve peace of mind ಅನ್ನುವಂಥದ್ದು. ಸೊ ದಿಸ್ ಈಸ್ ಆ್ಯನ್ ಐಡಲ್ ಮೈಂಡ್ ಈಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅನ್ನುವಂಥದ್ದು. ಖಾಲಿ ತಲೆ ಒಂದು ದೆವ್ವಗಳ ವಾಸಸ್ಥಳ ಅಂತ ನಾವು ಕೇಳಿರ್ತೀವಿ. ಆ್ಯಂಡ್ ಹ್ಯಾವಿಂಗ್ ನಥಿಂಗ್ ಟು ಡೂ ಲೀಡ್ಸ್ ಪೀಪಲ್ ಇನ್ ಟು ನೆಗೆಟಿವ್ ಥಾಟ್ಸ್ ಆರ್ ಟ್ರಬಲ್ ಸಮ್ ಬಿಹೇವಿಯರ್ಸ್ ಅಂತ. ಖಾಲಿ ಮನಸ್ಸು ಒಂದು ದೆವ್ವದ ಸೈತಾನದ ಮನೆ ಇದ್ದು ಹಾಗೆ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಆ್ಯಂಡ್ ಐ ಹ್ಯಾವ್ ಗಿವನ್ ದ ಎಕ್ಸ್ಪ್ಲನೇಷನ್, ಯು ಕ್ಯಾನ್ ಗೋ ಥ್ರೂ ಇಟ್. ಆ್ಯಂಡ್ ಮೇಕ್ ಹೇ ವೈಲ್ ದ ಸನ್ ಶೈನ್ಸ್. ಅಂದರೆ ಇಲ್ಲಿ ನಿನ್ನ ಸಮಯ ಸಂದರ್ಭಕ್ಕೆ ಹೇಗೆ ಮಾಡಬೇಕು ಅಂತ. ಓಕೆ, ದೆನ್ ಟೇಕ್ ಅಡ್ವಾಂಟೇಜ್ ಆಫ್ ಗುಡ್ ಕಂಡೀಷನ್ಸ್ ವೈಲ್ ದೇ ಲಾಸ್ಟ್ ಅಂತ. ಗಾಳಿ ಬಂದಾಗ ತೂರಿಕು ಅಂತೀವಲ್ಲ ನಾವು. ಎಕ್ಸಾಕ್ಟ್ ಹೇಳಬೇಕಂದ್ರೆ ಈಗ ರೈತರು ನೋಡಿ, ದ ಫಾರ್ಮರ್ಸ್ ಡ್ರೈ ದರ್ ಹೇ ವೈಲ್ ದ ವೆದರ್ ಈಸ್ ಕ್ಲಿಯರ್. ಸಿಮಿಲರ್ಲಿ ವೆನ್ ಸರ್ಕಮ್ಸ್ಟೆನ್ಸಸ್ ಆರ್ ಫೇವರೇಬಲ್ ಇನ್ ಲೈಫ್ ಯು ಶುಡ್ ವರ್ಕ್ ಹಾರ್ಡ್ ಆ್ಯಂಡ್ ಮ್ಯಾಕ್ಸಿಮೈಸ್ ಯುವರ್ ಪ್ರೊಡಕ್ಟಿವಿಟಿ ಬಿಫೋರ್ ಕಂಡೀಷನ್ಸ್ ಚೇಂಜ್ ಅಂತ. ಈಗ ನೋಡಿ, ಗಾಳಿ ಬಿಟ್ಟಾಗ ತೂರಿಕು, ಗಾಳಿ ಬಂದಾಗ ಈಗ ಒಂದು HSTR GPSTR ನಮ್ಮ ನೋಟಿಫಿಕೇಶನ್ ಮಾಡಿದ್ದಾರೆ. ನನಗೆ ಅವಕಾಶ ಇದೆ, ಹೀಗೆ ನಾನು ಎಷ್ಟೇ ಕಷ್ಟ ಆದರೂ ಕೂಡ ಇದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು. ಆ್ಯಂಡ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರೊವರ್ಬ್ಸ್ ಐ ಹ್ಯಾವ್ ಗಿವನ್. ಇನ್ನೂ ಹೆಚ್ಚಿನ ಒಂದು ಪ್ರೊವರ್ಬ್ಸನ್ನು ನಾನು ಒಂದು PDF ರೂಪದಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.